ಗಿಡಗಳನ್ನು ನೆಟ್ಟಿದ್ದೀರಿ. ಯಾಕೆ ನೆಟ್ಟಿದ್ದೀರಿ? ಪರಿಸರ. ಏನು ಪರಿಸರ? ಭೂಮಿ. ಆ ಭೂಮಿ ಮತ್ತೇನೂ ಅಲ್ಲ, ಅದು ನಿಮ್ಮ ದೇಹನೇ, ನಿಮ್ಮ ಇಡೀ ಶರೀರವೇ ಭೂಮಿ. ಸೊ ಭೂಮಿಯನ್ನು ಉಳಿಸೋದು, ಪರಿಸರವನ್ನು ಉಳಿಸೋದು ಅಂತ ಅಂದರೆ ಅರ್ಥ ಏನು? ನಿಮ್ಮ ಆರೋಗ್ಯವನ್ನು ನೀವು ಕಾಪಾಡ್ಕೊಳ್ಳೋದು ಅಲ್ವಾ? ಈಗ ಎಲ್ಲೂ ಒಂದು ಹಸಿರು ಬಣ್ಣವನ್ನು ಕಣ್ಮುಂದೆ ತಗೊಳ್ಳಿ, ಸಂಪೂರ್ಣವಾಗಿ ವಿಜುವಲೈಸ್ ಓನ್ಲಿ ದ ಗ್ರೀನ್ ಕಲರ್. ಒಂದ್ಸಲ ಹಾಗೆ ಚಿಂತನೆ ಮಾಡಿ ನೋಡಿ, ಈ ಪರಿಸರಕ್ಕೂ ಯೋಗಕ್ಕೂ ಇವೆರಡಕ್ಕೂ ಯಾವ ಥರ ಅವಿನಾಭಾವ ಇದೆ. ಈ ಪರಿಸರ ಮತ್ತು ಯೋಗ ಇದೇ ನಿಮ್ಮದು ಧ್ಯಾನ. ನೀವೀಗ ಏನು ಯೋಚನೆ ಮಾಡ್ತಿದ್ದೀರೋ ಇದೇ ಧ್ಯಾನ. ಅಲ್ಲಿ ಕೆರ್ಕೊಳ್ಳೋದು, ಇಲ್ಲಿ ಕೆರ್ಕೊಳ್ಳೋದು, ಮುದ್ರ ಬಿಡೋದು, ಅದೆಲ್ಲ ನಮ್ಮ ಮನಸ್ಸಿನ ಚಂಚಲತೆಯನ್ನು ತೋರಿಸ್ತಾ ಇರುತ್ತೆ. ಪರಿಸರ ಮತ್ತು ಯೋಗ ಇವೆರಡೂ ಕೂಡ ಒಂದೇ ನಾಣ್ಯದ ಎರಡು ಮುಖಗಳಿದ್ದಾಗೆ. ಯಾಕೆ ಅಂತ ಹೇಳಿದ್ರೆ, ಪರಿಸರ ನಮ್ಮ ಹೊರಗಿನ ಪ್ರಪಂಚವನ್ನು ರಕ್ಷಣೆ ಮಾಡಿಕೊಂಡ್ರೆ, ಯೋಗ ನಮ್ಮ ಒಳಗಿನ ಪ್ರಪಂಚವನ್ನು ರಕ್ಷಣೆ ಮಾಡಿಕೊಳ್ಳುತ್ತೆ. ಈಗ ನಿಮಗೆ ದೇಹದ ಹೊರಗಡೆ ಅನುಭವ ಆಗ್ತಾ ಇಲ್ಲ, ದೇಹದ ಒಳಗಡೆ ಅನುಭವ ಆಗ್ತಾ ಇದೆ. ಆ ವೈಬ್ರೇಷನ್ಸು ಇನ್ನೂ ಒಂದು ಅನುಭವ ಅಲ್ಲಿ ನಿಮಗೆ ಡೆವಲಪ್ ಆಗಿದೆ. ಓಕೆ, ಈಗ ಯೋಗದಲ್ಲಿ ನಾವೆಲ್ಲರೂ ಒಂದು ಮಾತು ಹೇಳ್ತೀವಿ, ವಸುದೈವ ಕುಟುಂಬಕಂ. ನೋಡಿ, ಅಲ್ಲಿ ಮತ್ತೊಬ್ಬರು ಕೈಗೆ ಎತ್ತಿದ್ರು, ಎಲ್ಲೋ ತಲೆ ಕೆರ್ಕೊಳ್ಳೋದು ಅಲ್ವಾ, ಅದು ಆಗ್ತಾ ಇರುತ್ತೆ. ಅಡೆತಡೆಗಳು ಪರಿಸರದಿಂದನೇ, ನೇಚರಿಂದನೇ ನಿಮ್ಗೆ ಡಿಸ್ಟರ್ಬ್ ಮಾಡ್ತಾ ಇರುತ್ತೆ. ಎಲ್ಲೋ ಕೆರ್ಕೋಬೇಕು ಅನಿಸುತ್ತೆ ಅಲ್ವಾ. ಏನು ಹೇಳ್ತಾ ಇದ್ದೆ, ಯೋಗದಲ್ಲಿ ಒಂದು ವರ್ಡ್ ಇದೆ, ಯಾವುದು ವಸುದೈವ ಕುಟುಂಬಕಂ ಅಂತ ಹೇಳ್ಬಿಟ್ಟು. ಅಂದರೆ ಅರ್ಥ ಏನು? ಇಡೀ ಜಗತ್ತೇ ಒಂದು ಕುಟುಂಬ. ಸೊ ನಾವು ವಸುದೈವ ಕುಟುಂಬಕಂ ಅಂತ ಹೇಳಿದ್ರೆ ಬರೀ ಓಕೆ ಅಣ್ಣ ತಮ್ಮ ಅಕ್ಕ ತಂಗಿ ಅದು ಬಿಟ್ಟು ಪಕ್ಕದ ಮನೆಯವರು, ನೆರೆಹೊರೆಯವರು, ಊರವರು, ರಾಜ್ಯ, ದೇಶ, ಅಕ್ಕಪಕ್ಕದ ದೇಶ, ಬರೀ ಜನರನ್ನು ಮಾತ್ರ ಯೋಚನೆ ಮಾಡ್ತಿರ್ತೀವಿ. ಸೊ ಅದು ಹಾಗಲ್ಲ. ವಸುದೈವ ಕುಟುಂಬಕ್ಕಂತ ಹೇಳಿದ್ರೆ ಪರಿಸರದಲ್ಲಿರುವಂತಹ ಮರಗಳಾಗ್ಬೋದು, ನದಿಗಳಾಗ್ಬೋದು. ನಾನು ಮೆನ್ಷನ್ ಮಾಡಿದಾಗ ಹಾಗೆ ನಿಮ್ಮ ಕಣ್ಮುಂದೆ ಬರಲಿ. ಮರ ಅಂದ ತಕ್ಷಣ ನಿಮ್ಮ ಒಂದು ಫೇವ್ರೆಟ್ ಮರ ಅಲ್ವಾ. ನದಿ ಅಂದ ತಕ್ಷಣ ನೀವು ನೋಡಿರೋ ಕೇಳಿರೋ ಅಂಥ ಒಂದು ನದಿ. ಪ್ರಾಣಿ ಅಂದ ತಕ್ಷಣ ನಿಮ್ಗೆ ಇಷ್ಟವಾಗಿರೋ ಅಂಥ ಒಂದು ಪ್ರಾಣಿ. ಪಕ್ಷಿ ಅಂದ ತಕ್ಷಣ ನಿಮ್ಗೆ ಇಷ್ಟವಾಗಿರೋ ಅಂಥ ಆ ಪಕ್ಷಿ, ಆ ಬಣ್ಣ, ಅದರ ಧ್ವನಿ, ಅದರ ಹಾವಭಾವ ಅಲ್ವಾ. ಹಾಗೆ ಗಾಳಿ, ನೀರು, ಮಣ್ಣು, ಇವೆಲ್ಲ ಕೂಡ ನಮ್ಮ ಕುಟುಂಬ ಸದಸ್ಯರೇ. ಆದರೆ ನಾವು ಯಾರು ಇವ್ರ ಜೊತೆ ನಾವು ಮಾತೇ ಆಡಲ್ಲ. ಎಂಥ ಒಂದು ದುರದೃಷ್ಟಕರ ನೋಡಿ. ಓಕೆ, ಪ್ರತಿನಿತ್ಯ ಮಣ್ಣಿನ ಜೊತೆನೇ ಇರ್ತೀವಿ, ಮಣ್ಣು ಜೊತೆ ಮಾತೇ ಆಡಲ್ಲ. ನಾವು ಅನ್ಕೋತೀವಿ ಬರೀ ನನ್ನ ಕುಟುಂಬ ಸದಸ್ಯರ ಜೊತೆ ಮಾತಾಡಬೇಕು ಅಂತನೋ ಅಥವಾ ಸ್ನೇಹಿತರ ಜೊತೆ ಮಾತಾಡಬೇಕು, ಇಷ್ಟು ಮಾತ್ರ ಅಂದ್ಕೊಳ್ತೀವಿ. ಸ್ವಲ್ಪ ಹೊತ್ತು ಒಬ್ಬನೇ ಕೂತ್ಕೊಳ್ಳೋಕೆ ಸಾಧ್ಯ ಇಲ್ಲ. ಒಬ್ಬನೇ ಆಗ್ಬಿಟ್ರೆ ಅಯ್ಯೋ ಒಬ್ಬನೇ ಇದ್ದೀನಿ, ಬೇಸರ ಆಗ್ತಾಯಿದೆ, ಎಲ್ಲ ನನ್ನ ಫ್ರೆಂಡಿಗೆ ಒಂದು ಸಲ ಕಾಲ್ ಮಾಡಿ ಮಾತಾಡೋಣ, ಲೇ ಬಾರೋ ಮಗ ಬೇಸರ ಆಗ್ತಾಯಿದೆ, ಇಲ್ಲ ಸಿಟ್ಟಿಂಗ್ ಕೂತ್ಕೊಳ್ಳೋಣ ಬಾರೋ, ಇಲ್ಲ ಹೊರಗಡೆ ಹೋಗಿ ಬರೋಣ ಬಾರೋ, ಬರೀ ಇದೇ ಚಿಂತನೆಯಲ್ಲಿ ಇರ್ತೀವಿ ರೀ. ಯಾವತ್ತಾದರೂ ಒಂದೇ ಒಂದಿನ ಒಂಟಿಯಾಗಿ ಒಂದು ಮರದ ಜೊತೆ ಮಾತಾಡಿದ್ದೀರಾ? ಒಂದು ಪಕ್ಷಿ ಜೊತೆ ಮಾತಾಡಿದ್ದೀರಾ? ನೀರು ಜೊತೆ ಮಾತಾಡಿದ್ದೀರಾ? ಆ ಬೆಟ್ಟ ಗುಡ್ಡಗಳ ಜೊತೆ ನೀವು ಮಾತಾಡಿದ್ದೀರಾ? ಗಮನಿಸ್ಕೊಂಡು ನೋಡಿ. ಓಕೆ, ಇವರೆಲ್ಲ ನಮ್ಮ ಕುಟುಂಬ ಸದಸ್ಯರೇ. ದಿನಕ್ಕೆ ಒಂದು ಸಲನಾದರೂ ನಾವು ಅವ್ರ ಜೊತೆ ಮಾತಾಡಬೇಕು. ಅದು ನಿಜವಾದ ಪರಿಸರ ದಿನಾಚರಣೆ. ಪರಿಸರ ದಿನದ ದಿವಸ ಹೋಗ್ಬಿಟ್ಟು ಏನೋ ಒಂದು ಗಿಡ ಹಾಕಿ ನಾವು ಫೋಟೋ ತೊಗೊಂಡ್ರೆ ನಾವು ಪರಿಸರ ದಿನಾಚರಣೆಯನ್ನು ಆಚರಣೆ ಮಾಡಿದ್ವಿ ಅಂತಲ್ಲ. ಈ ರೀತಿ ಪರಿಸರ ಜೊತೆ ನಾವು ದಿನ ಒಂದು ಸಂಭ್ರಮದಲ್ಲಿ ಇರಬೇಕು. ಯಾವಾಗ ನಾವು ಪ್ರಕೃತಿಯನ್ನು ಗೌರವಿಸ್ತೀವಲ್ಲ, ಆಗ ನಿಜವಾದ ಯೋಗಿಗಳಾಗ್ತೀವಿ, ನಿಜವಾದ ವ್ಯಕ್ತಿಗಳಾಗ್ತೀವಿ.
ಯಾಕಂದರೆ ನಾವು ಪ್ರತಿದಿನ ಉಸಿರಾಡೋ ಅಂಥದ್ದು ಗಾಳಿ ಅಲ್ವಾ. ಯಾಕೆ ಗಾಳಿಯನ್ನು ನಾವು ಗೌರವಿಸ್ಬೇಕು, ಗಾಳಿ ಜೊತೆ ನಾವು ಮಾತಾಡಬೇಕು ಅಂತ ಹೇಳಿದ್ರೆ ಗಾಳಿಯೇ ಪ್ರಾಣ ಅಲ್ವಾ. ಸೊ ಪ್ರಾಣಾಯಾಮಕ್ಕೆ, ಯೋಗದಲ್ಲಿ ಪ್ರಾಣಾಯಾಮಕ್ಕೆ ಮತ್ತಲ್ಲೇನೋ ಮೊಬೈಲ್ ಎಳಿತಿದ್ದೀರಿ ನೀವು. ಗೋಡೆ ಹತ್ರ ಇರೋರು ಭಾರಿ ಕಾನ್ಸಂಟ್ರೇಷನ್ ಇಲ್ಲ ರೀ ನಿಮ್ಮದು. ಅಲ್ಲಿ ನೋಡಿ ಅದು ಮೊಬೈಲ್. ಅದು ಯಾಕೆ ಬಿಗಿನಿಂಗಲ್ಲೇ ನನಗೆ ಗೊತ್ತಾಗ್ಬಿಡುತ್ತೆ, ಕ್ಲಾಸ್ ಒಳಗಡೆ ಕುತ್ಕೊಂಡಾಗಲೇ ನನಗೆ ಗೊತ್ತಾಗ್ಬಿಡುತ್ತೆ. ಭಾರಿ ಕಡಿಮೆ ನಿಮಗೆ ಕಾನ್ಸಂಟ್ರೇಷನ್. ಎಂಥ ಇಂಪಾರ್ಟೆಂಟ್ ವಿಚಾರ. ಮಾನಸಿಕವಾಗಿ ಪರಿಸರ ದಿನವನ್ನು ನೀವೀಗ ಮಾಡ್ತಾ ಇದ್ದೀರಿ ಧ್ಯಾನದ ಮುಖಾಂತರ. ಯಾಕೆ ಮೈಂಡ್ ಡಿಸ್ಟರ್ಬ್ ಆಗುತ್ತೆ. ಯೋಗದಲ್ಲಿ ಪ್ರಾಣಾಯಾಮಕ್ಕೆ ಎಂಥ ಒಂದು ಮಹತ್ವ ಇದೆ ಅಲ್ವಾ, ಅಷ್ಟೇ ಮಹತ್ವ ಪರಿಸರ ಸಂರಕ್ಷಣೆ. ಪರಿಸರ ಸಂರಕ್ಷಣೆ. ಯಾರೋ ಒಂದು ಗಿಡಕ್ಕೆ ನೀರು ಹಾಕೋರು ಅಂದರೆ ಏನೋ ಒಂದು ಹೋಗಿ ನೀರು ಹಾಕೋರ ಗಿಡ ನಿಜವಾಗ್ಲೂ ತೊಗೊಳ್ಳಲ್ಲ. ನೀವು ಪ್ರೀತಿಯಿಂದ ನೆಟ್ಟು ಪ್ರೀತಿಯಿಂದ ನೀರು ಉಣಿಸಿದ್ರು ಮಾತ್ರ ಅದು ತಗೊಳುತ್ತೆ. ಸೊ ಮರಗಳಿಲ್ಲ ಅಂದರೆ ಗಾಳಿನೂ ಇಲ್ಲ, ಆರೋಗ್ಯನೂ ಇಲ್ಲ, ಏನೂ ಇಲ್ಲ. ಒಳ್ಳೆಯದಾಗಲಿ ಎಲ್ರಿಗೂ. ಓಕೆ, ಇವತ್ತೊಂದು ಸಂಕಲ್ಪ ಮಾಡ್ಕೊಳ್ಳಿ. ನೋಡೋಣ, ಪರಿಸರ ದಿನ ಗುಂಪೊಳಗೆ ಹೋಗಿ ಎಲ್ಲರೊಟ್ಟಿಗೆ ಹೋಗಿ ಒಂದು ಗಿಡ ಹಾಕೋದಲ್ಲ. ನೀವೆಲ್ಲರೂ ಇವತ್ತಿನ ಯೋಗ ತರಗತಿಯ ಸಂಕಲ್ಪದಲ್ಲಿ ನಿಮ್ಮ ಮನೆ ಆದರೂ ಸರಿ, ಎಲ್ಲಾಗತ್ತೆ ಸರಿ, ಎಲ್ಲರೂ ಇವತ್ತು ಒಂದೊಂದು ಗಿಡ ನೆಟ್ಬಿಡಿ. ಅದು ಏನು ಗಿಡನಾದರೂ ಆಗಿರಲಿ, ಡಸ್ ನಾಟ್ ಎ ಮ್ಯಾಟರ್. ಮುಳ್ಳಿನ ಗಿಡನೋ, ಹಣ್ಣಿನ ಗಿಡನೋ, ಹೂವಿನ ಗಿಡನೋ, ಗಿಡ ಈಸ್ ಗಿಡ. ಮುಳ್ಳಿನ ಗಿಡ ಕೂಡ ಪ್ರಕೃತಿಯಲ್ಲಿ ಒಂದು ಪರಿಸರದಲ್ಲಿ ಒಂದು ಗಿಡನೇ. ಒಂದು ಗಿಡ ಹಾಕ್ಬಿಡಿ. ಆಗ ಇದು ನಿಜವಾದ ಒಂದು ಯೋಗ ತರಗತಿಗೆ, ಇವತ್ತಿನ ಸ್ಪೆಷಾಲಿಟಿಗೆ ಒಂದು ಅರ್ಥವನ್ನು ನೀಡುತ್ತೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಶವಾಸನ ಮಾಡೋರು ಶವಾಸನ ಮಾಡಿ, ಮನೆಗೆ ಹೋಗಬೇಕು ಅನ್ನೋರು ಮನೆಗೆ ಮಾಡಿ. ಯೋಗದಲ್ಲಿ ಮೊದಲನೇ ಪಾಠ ಏನು ಅಂತ ಹೇಳಿದ್ರೆ ಅಹಿಂಸೆ. ಅಹಿಂಸೆ ಅಂತಂದರೆ ನಾವೆಲ್ಲರೂ ಅಂದ್ಕೊಂಡಿರ್ತೀವಿ ಬರೀ ಮನುಷ್ಯರಿಗೆ ಮಾತ್ರ ಹಾನಿ ಮಾಡದೇ ಇರೋವಂಥದ್ದು ಅಹಿಂಸೆ ಅಂತ. ಅದು ಹಾಗಲ್ಲ. ಪ್ರಕೃತಿಗೆ ಹಾನಿ ಮಾಡದ ಹಾಗೆ ನಾವು ಬದುಕ್ತೀವಲ್ಲ, ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಹಾಗೆ ಪ್ರಕೃತಿಗೆ ಹಾನಿ ಮಾಡದೇ ಇರೋ ಥರ ನಾವೆಲ್ಲ ಬದುಕನ್ನು ಅನಾಗತ್ಯವಾಗಿ ಎಲ್ಲಿ ಬೇಕಲ್ಲಿ ತಿನ್ನೋದು, ಎಸೆಯೋದು, ಪ್ಲಾಸ್ಟಿಕ್ಗಳು ಮೇಯ್ನು, ಅಥವಾ ನೀರನ್ನು ವ್ಯರ್ಥ ಮಾಡೋವಂಥದ್ದು, ಅಥವಾ ಮರಗಳನ್ನು ಕಡಿಯೋದು, ಇವೆಲ್ಲ ನೋಡಿ ಹಿಂಸೆಗಳು ಅಲ್ವಾ. ಇವೆಲ್ಲ ಮಾಡದೇ ಇರೋದು ಏನು ಅಂದರೆ ಅವೇ ಯೋಗದ ಆಚರಣೆಗಳು. ಯಾಕೆಂದರೆ ನಮ್ಮ ದೇಹ ಏನಾಗಿರುತ್ತೆ, ಪಂಚಭೂತಗಳಿಂದ ಕೂಡಿದೆ. ಹೌದಾ ಇಲ್ಲ? ನಮ್ಮ ದೇಹ ಪಂಚಭೂತಗಳಿಂದ ಕೂಡಿದೆಯಾ ಇಲ್ವಾ? ಏನೇನಿದೆ ನಮ್ಮ ದೇಹದಲ್ಲಿ? ನಮ್ಮ ದೇಹ ಅಂದ್ರೇ ಭೂಮಿ ಅಂತ ಹೇಳಿದೆ ಅಲ್ವಾ. ಅದರಲ್ಲಿ ಜಲ ಇದೆ, ಅಗ್ನಿ ಇದೆ, ವಾಯು ಇದೆ, ಆಕಾಶ ಇದೆ ಅಲ್ವಾ. ಸೊ ಇದು ಕಂಪ್ಲೀಟ್ಲಾಗಿ ಪಂಚಭೂತಗಳ ಪರಿಸರದಿಂದನೇ ಅಥವಾ ಅದರ ಆಧಾರ ಆಗಿರೋ ಅಂಥ ಶರೀರ ಇದು. ಇಫ್ ನೋ ಪಂಚಭೂತ ದೇರ್ ಇಸ್ ನೋ ದಿಸ್ ಶರೀರ, ದೇರ್ ಇಸ್ ನೋ ಪ್ರಾಣ ಅಲ್ವಾ. ಹಾಗಾಗಿ ಅದಕ್ಕೆ ಹೇಳಿದೆ, ಸೊ ಹೊರಗಿನ ಪರಿಸರ, ಹೊರಗಿನ ಪ್ರಪಂಚವನ್ನು ರಕ್ಷಣೆ ಮಾಡಿಕೊಂಡ್ರೆ ಯೋಗ ಬಂದು ನಮ್ಮ ಒಳಗಿನ ಆರೋಗ್ಯವನ್ನು ಸಂರಕ್ಷಣೆ ಮಾಡಿಕೊಳ್ಳುತ್ತೆ. ಒಳ್ಳೆಯದಾಗಲಿ. ಜಾಸ್ತಿ ಮಾತಾಡಿದೆ ಅಂತ ಅನಿಸುತ್ತೆ. ತಪ್ಪಿದರೆ ಕ್ಷಮೆ ಇರಲಿ. ತಪ್ಪಿದೆಯಾ ಹೇಳಿದ್ರಲ್ಲಿ ಏನಾದರೂ? ಹೂನು ಇಲ್ಲ, ಊಹೂ ಇಲ್ಲ, ಏನೂ ನೀವು ಹೇಳಲ್ಲಪ್ಪ. ಕತೆ ಹೇಳಿದಾಗ ಹ್ಞೂ 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 ಅಂದರೆ ಓಕೆ, ಥ್ಯಾಂಕ್ ಯು. ಹಾಗಾದರೆ ಇವತ್ತಿಂದ ನಾವೆಲ್ಲರೂ ಒಂಥರ ಪ್ರಕೃತಿಯ ಸಾಮರಸ್ಯದಲ್ಲಿ ಬದುಕೋಣ. ಆಗ್ಬೋದಲ್ಲ? ಎಲ್ಲರೂ ಒಂದೊಂದು ಗಿಡ ನೆಟ್ಬಿಡಿ ಇವತ್ತು ಹೋಗ್ಬಿಟ್ಟು. ಡನ್. ಥ್ಯಾಂಕ್ ಯು. ಸಾರಾ. ಬಾಯ್.